ಪಾತಾಳದ ಒಂದು ಭಾಗವಾಗಿರುವಂತಹ ಮಾಧವನ ಇದು ವರ್ತಮಾನ ಕಾಲದಲ್ಲಿ ಪಾತಾಳ ಲೋಕದ ಮಧುವನದ ಸಾಮ್ರಾಟನಾಗಿ ವಿಜೃಂಭಿಸುತ್ತಾ ಇರುವವ ರಕ್ಕಸ ಎನ್ನುವ ನೆಗಳತೆಗೆ ಪಾತ್ರನಾಗಿರುವ ಧೀರನಾದಂತಹ ವಿದ್ಯುನ್ಮಾಲಿ ನಮ್ಮವರೇ ಆಗಿರುವಂತಹ ರಕ್ಕಸರ ಬೆಂಬಲದಿಂದ ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ಕಾರ್ಯ ಸಾಧನೆಯಿಂದ ಸಿದ್ಧಿಯನ್ನು ಸಿದ್ಧಿಸಿಕೊಂಡವನು ಓಲಗವನ್ನು ಕೊಟ್ಟದ್ದಾಗಿದೆ. ವಿಶೇಷ ಇದ್ರೆ ಇದೇ ಸಮಯ. ಅಲ್ಲಿಂದ ಇಲ್ಲಿವರೆಗೂ ಬಂದದ್ದು ಹೌದು ಮಾರಾಯ, ಬಂದು ನಿಂತ ಸ್ಥಳ ಯಾವ್ದಂತೂ ಗೊತ್ತಾಗ್ಲಿಲ್ಲ. ನೋಡು ಯಾರೋ ಕೂತಿದ್ರ ಪಾಪ, ಇವರಿಗೂ ಬಹಳ ಮಂಡೆ ವಿಷಯ ಅಂತ ಎಲ್ಲೋ ಸಂಬಳ ಕೊಡ್ಲಿಲ್ಲ, ಮಂಡೆ ಕೆಳಗೆ ಹಾಕೊಂಡೇ ಕೂತಿದ್ರ ಸಾಯ್ಲೆ. ಆದ್ರೂ ನಮ್ಗೆ ಹೋಗ್ಬೇಕಲ್ವಾ, ಬಂದು ಸ್ಥಳ ಯಾವ್ದಂತ ಅವ್ರ ಹತ್ರ ಕೇಳುವಲ್ವಾ. ಓಯ್ ನಮಸ್ಕಾರ ಅಂದೆ. ಇರ್ಲಿ ಅಂದೆ. ನಮ್ದಾಗಿ ಅದು ದಾರಿ ಮೇಲೆ ಬೀಳುವುದು ಅದೇ ಅದಿರ್ಲಿ. ಇದು ಪಾಂತಾಳ ಇದೆಯಾ? ಯಾವುದು ಪಾಂತಾಳ? ಅದು ನಮ್ಮಲ್ಲಿ ಹಾಗಾದ್ರೆ ಮತ್ತೆ ಕೇಳಿದ್ದೆ ಯಾಕೆ ಮಾರೇ? ನೀನು ಕೇಳಿದ್ದೆ ಯಾಕೆ? ಸಿಕ್ಕಪ್ಪಳ ಸಂಗಿ ಹೇಳುವಾಗ ಸರಿಯಾದ್ರೂ ಹೇಳು. ಇದು ಪಾಂತಾಳ ಪಾತಾಳ ಇದೆ. ಇದು ಮಧು ಹಾಕುವವರು ಯಾರು ಇಲ್ಲಿ? ನಿಮ್ಮ ಅಜ್ಜ. ನೀವು ಈ ವರ್ಷ ಬಿಟ್ರಿಯಾ? ಅದ್ರ ಕಾಲ ನಾನು ಮದ್ದು ಹಾಕಿದ್ನಿ ನೋಡಿದ್ಯಾ? ಅಲ್ಲ, ಇದು ಪುರ ಮಧುವನ. ಇದೇ ಮಧುವನ ಪಾತಾಳದ ಸರ್ವಶ್ರೇಷ್ಠವಾದಂತಹ ಪುರ ಇದು. ಸರಿ, ಸರ್ವಶ್ರೇಷ್ಠ. ನಂಗೆ ಔಷಧಿ ಹೇಳಿದಾಗ ಯಾರ್ದು? ಶೆಟ್ರದ. ಅದಿರ್ಲಿ, ಇಲ್ಲಿಗೆ ನಾಯಕರು ಯಾರ? ನಾಯಕರು ನಿಮ್ಮ ಮನೇಲಿ ಇದ್ದದ್ದು ನಾಯಕರು. ಅದೇ ಮತ್ತೆ ಯಾರು ಅಂತ ಕೇಳಬೇಕೆ? ಕುಳಿತಿರುವಂತ ಟಿವಿ ಗತ್ತುಗಾರಿಕೆ ಛಾಪು ನೋಡಿದಾಗ ತಲೆ ಸರಿ ಇದ್ದವ್ರಿಗೆ ಅರ್ಥ ಆಗ್ತದೆ. ಅಂದ್ರೆ ನಂಗೆ ಸರಿ ಇಲ್ಲ ಅಂತ ಹೇಳಿದ್ದೆ. ಮತ್ತೆ ಹೊಸದಾಗಿ ಹೇಳಿದ್ರೆ ನಿನಗೆ ಹೆಚ್ಚಾದ್ರೂ ಆಗಬಹುದು. ಆಗ್ಲಿ, ನಿಮ್ಮ ಅನುಕೂಲ. ಪಾತಾಳ ಲೋಕದ ಮಧುವನದ ಸರ್ವಾಧಿಕಾರಿ ವಿದ್ಯುನ್ಮಾಲಿ. ಈ ಊರವರಿಗೆ ಹೆಸರಿಡುವುದು ಬಹಳ ಸುಲಭ ಮಾರ್ರೆ. ಎಂತ ಕೇಳಿದ್ರೆ ಸಾಕೆ. ಅದಲ್ವಾ? ಅದರ ಅರ್ಥ ನಾನೇ ವಿದ್ಯುನ್ಮಾಲಿ ಎನ್ನುವುದಾಗಿ. ಅಯ್ಯೋ, ಸತ್ತು ಹಾಳು ಬಿದ್ದು ಹೋಗ್ಲಿ ಮಾರ್ರೆ. ಚಿಕ್ಕ ಪ್ರಸಂಗಿ, ಏನು ನಿನ್ನ ಸಂತಾನಕ್ಕೆ ಅನ್ಯಾಯ ಆಗಿದೆ? ಹೌದು, ಆಗಲ್ಲ. ಮತ್ತೆ ಯಾಕೆ ಹೇಳಿದ್ದು? ಎದುರಿಗೆ ನಿಂತ ವ್ಯಕ್ತಿ ಯಾರಂತ ನನ್ ಕಲ್ಪನೆ ಆಗ್ಲಿಲ್ಲಲ್ಲ. ನನ್ನನ್ನ ಗುರುತಿಸುವಲ್ಲಿ ನೀನು ವಿಫಲ. ನಾನೇ ವಿದ್ಯೆ, ನೀನ್ ಯಾರ? ನಾನು ಯಾರಂತ ಬೇಕಲ್ವಾ? ಎಲ್ಲಿಂದ ಬಂದವನು? ಲಾಲಿಸ್ಬೇಕು. ಲಾಲಿಸ್ಬೇಕಾ? ನೀ ಹೇಳುವುದು ಹೌದಾ? ಲಾಲಿಸಬೇಕು ಜಿಯ, ಲಾಲಿಸಬೇಕು ಜಿಯ, ದಾನವರಾಯ ಲಾಲಿಸಬೇಕು ಜಿಯ, ದಾನವರಾಯ ಲಾಲಿಸಬೇಕು ಜಿಯ. ಶೋಣಿತದಿಂದ ಬಂದೆ ಹೊಸ ವಾರ್ತೆ ಒಂದ ತಂದೆ, ಶೋಣಿತದಿಂದ ಬಂದೆ, ಶೋಣಿತದಿಂದ ಬಂದೆ. ತಲೆ ತೆಗೆಸ್ಕೊಂಡು ಬಾ. ಏನ್ ನಾವು ಮಾಡುವುದೆಲ್ಲ ನೀವು ಮಾಡಿದ್ರೆ ನಾವೇನ್? ಈ ವರ್ಷ ಬಿಡಿ ಮಾರ್ರೆ, ಬಾಕಿದ್ದವ್ರು ಮಾಡಿ ವರ್ಷ ನೀವೇ ಮಾಡ್ತಿರ್ಬೋದಾ? ನಾವು ಜೀವಂತ ಇರುವಲ್ಲಿವರೆಗೆ ಬಿಡುವ ಪ್ರಶ್ನೆ ಇಲ್ಲ. ನಿನ್ನಿದ್ದು ಎಷ್ಟು ಅಂತ ಶೋಣಿತದಿಂದ ಬಂದೆ 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 ಬಂದೆ. ಒಳ್ಳೆ ವಾಣಿ, ಹೊಸ ವಾರ್ತೆ, ವಾರ್ತೆ, ಹೊಸ ವಾರ್ತೆ, ಹೊಸ ವಾರ್ತೆ ಒಂದ ತಂದೆ ಕೇಳಿ ನೀವು. ಹಾಗಲ್ಲ ಅಂದ್ರೆ ನಮ್ಮ ಒಡತಿ ದಿತಿದೇವಿ ಸುದ್ದಿ ಹೇಳಲಿಕ್ಕೂ ಕಾರಣ ಉಂಟು. ಅವರಿಗೊಬ್ಳು ಮಗಳಿದ್ದಾಳೆ, ಅತಿ ರೂಪವಂತೆ, ಮಾಲಿನಿ ಎನ್ನುವುದಾಗಿ. ನಿಮಗೆ ಒಮ್ಮೆ ಮದುವೆ ಆಗ್ಲಿಕ್ಕೆ ಮನಸ್ಸು ಇದ್ದದ್ದೇ ಹೌದಾದ್ರೆ ಅಮ್ಮ ಆಡಿರೋ ಮಾತಿಷ್ಟು, ನೀವು ಬಾಸಿಂಗವನ್ನು ಕಟ್ಟಿಕೊಂಡು ಅಲ್ಲಿವರೆಗೆ ಬರಬೇಕಂತ ಇದರ ಬಗ್ಗೆ ಅಭಿಪ್ರಾಯ. ಅಂದರೆ ಮಾಲಿನಿ ದೇವಿಯನ್ನ ತತ್ತರಿ
ಚಲುವೆ ಎಂದೆಂಬ ಚಲುವೆ 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 ಎಂದೆಂಬ ಮಾಲಿನಿ ದೇವಿ ಮಾಲಿನಿ ದೇವಿ ಚಲುವೆ 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 ಎಂದೆಂಬ ಚಲುವೆ ಎಂದೆ ಚಲುವೆ ಎಂದೆಂಬ ಮಾಲಿನಿ ದೇವಿ ಚಲುವೆ 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 ಕಲಕಿತು ಮನವೆನ್ನ ಕಲಗಂಸ ಗಮನೆಯ ಕಲಕಿತು ಮನವೆನ್ನ ಕಲಕಿತು ಮನವೆನ್ನ ಕಲಕಿತು ಮನವು ಕಲಕಿತು ಮನವೆನ್ನ ಕಲಗಂಸ ಗಮನೆಯ ಕಲಗಂಸ ಗಮನೆಯ ಕಲಗಂಸ ಗಮನೆಯ ಮನವೆನ್ನ ಕಲಕಿತು ಮನವೆನ್ನ ಕಲಗಂಸ ಗಮನೆ ಕಲಗಂಸ ಗಮನೆ ಕಲಗಂಸ ಗಮನೆಯ ಮನವೆನ್ನ ಕಲಗಂಸ ಗಮನೆಯ ಕಲಗಂಸ ಗಮನೆಯ ಕಲಗಂಸ ಗಮನೆಯ ಮನವೆನ್ನ ಕಲಕಿತು ಮನವೆನ್ನ ಒಲಿಸಬೇಕೆಂಬಾಸೆ ಘನವಾಗುತ್ತಿದೆ ದೂತ ಒಲಿಸಬೇಕೆಂಬಾಸೆ ಘನವಾಗುತ್ತಿದೆ ದೂತ ಕಲಗಿತು ಮನವೆನ್ನ ಕಲಗಂಸ ಗಮನ
ಮನೆಯ ಒಲಿಸಬೇಕೆಂಬ ಘನವಾಗುತ್ತಿದೆ ದೂತ ಎಂಬಾದೆ ಘನವಾಗುತ್ತಿದೆ ದೂತ ಘನವಾಗುತ್ತಿದೆ ದೂತ ಘನವಾಗುತ್ತಿದೆ ದೂತ ಕಲಕಿತು ಮಾನವೆನ್ನ ಕಲಕಿತು ಮಾನವೆನ್ನ ಕಲಕೊಂಸಗಮನೆಯ ಒಲಿಸಬೇಕೆಂಬಾಸೆ ಒಲಿಸಬೇಕೆಂಬಾಸೆ ಘನವಾಗುತ್ತಿದೆ ದೂತ ಬೇಕೆಂಬಾಸೆ ಘನವಾಗುತ್ತಿದೆ ದೂತ ಫಳಿರೆ ಫಳಿರೆ ಶಹಬಾಸು ಶಹಬಾಸು ದೂತ ಯಾಕೆ ಹೊಡಿಯ ಫಳಿರೆ ಶಹಬಾಸ್ ಅಂದ್ರೆ ಈ ಉದ್ಗಾರ ನೀನಾಡಿದ ವಿಷಯಕ್ಕೆ ನೀನು ತಂದ ವಾರ್ತೆಗೆ ನಿನ್ನ ಬಾಯಿ ಹರಕ್ಕೆ ಅದು ನಿಜವಾಗಬೇಕು. ಹೌದೌದು. ಯಾವ ವಿಷಯದಲ್ಲಿ ನಾನು ಉತ್ಸಾಹಿತನಾಗಿದ್ದೇನೆ ಅದೇ ವಿಷಯವನ್ನು ನೀನು ಬಂದು ತಿಳಿಸಿದ್ರಿಂದ ಹೌದೌದೌದು. ಫಳಿರೆ ಶಹಬಾಸು ಬಹಳ ಸಂತೋಷ ಆಯ್ತು ನೋಡಿ. ಸಂತೋಷ ಆಗದೆ ಉಳಿದಿತ್ತ ಹೌದೌದೌದು. ಯಾವುದು ಅಂತ ಓಯ್ ಆ ಮಾಲಿನಿ ದೇವಿ ಚೆಲುವೆ ಎಂದೆಂಬ ಮಾತು ಅತಿರೂಪವಂತೆ. ಹಾಗಾದ್ರೆ ರಕ್ಕಸ ಕುಲದಲ್ಲಿ ಸರ್ವಶ್ರೇಷ್ಠ ಹೆಣ್ಣೊಬ್ಬಳು ಇದ್ದಾಳೆ ಅಂತಾದ ಮೇಲೆ ಅವಳನ್ನ ಮದುವೆಯಾಗಬೇಕೆಂಬ ಆಸೆ ಬಲವಾಗುತ್ತಿದೆ. ಹೌದಾ ಒಡೆಯ? ಆಗುವುದಾಗುವುದೇ ಆಗುದೆಯಾ? ನಾನು ಅವಳನ್ನು ಮೆಚ್ಚಿದ್ದೇನೆ, ಅವಳ ವಿಷಯ ಒಪ್ಪಿದ್ದೇನೆ.
ನಿನ್ನ ಮಾತನ್ನ ಸಮ್ಮತಿಸಿದ್ದೇನೆ. ಹೌದಾ? ದಿಬ್ಬಣ ಸಹಿತವಾಗಿ ಅದಿದೆ. ಶೋಣಿತವನ್ನು ಸೇರಿಕೊಳ್ಳಬೇಕು. ಹಾ ದರ್ಶನ ದಿಬ್ಬಣ. ಆಯ್ತು. ಮಾಲಿಕೊಳ್ಳಿರಲು ಎಡದಲ್ಲಿ ಮಾಲಿನಿ ತಾನೋತ್ತಿರಲು ಮಂಗಳ ಮುಗಿಯಲು ಮಂಗಲದ ಬಣ್ಣದಲ್ಲಿ ದೇವದಾರದಿಯ ಬೆಳಗಿದ ಆಸ್ತಿ ಮಾಡುವಾಗ ಎಂತ ಮೊದಲಾಗಿ ಪುರೋಹಿತರಿಂದ ಆಶೀರ್ವಾದ ಪಡೆಯುವಂತದ್ದು. ಶುಭವಾಗಲಿ, ಸುಖದಿಂದ ಬದುಕಿ ಬಾಳಿರಿ. ಆಯ್ತಾ? ಆಯ್ತು. ಈಗ ಮತ್ತೆ ಇಲ್ಲಿ ನೋಡಿ ಹಿರಿಯವರಿದ್ದಾರೆ. ನಿನ್ನ ಓರಗೆಯವರು ಅಲ್ಲಿ ಮುಂದೆ ಹೋಗ್ಬೇಡ, ಅಲ್ಲಿ ಹೊಂಡ ಇತ್ತು ಮಾರ. ಇದು ಮದುವೆ ಮಂಟಪ. ಇಲ್ಲಿ ಬಂದು ಮತ್ತೆ ಹೊಂಡಕ್ಕೆ ಬಂದು ಬೀಳ್ಬೇಡ ನೀನು. ಅಲ್ಲ, ಹೊಂಡಕ್ಕೆಲ್ಲ ಬೀಳುವ ಪ್ರಶ್ನೆ ಇಲ್ಲ. ಬೀಳು ಪ್ರಶ್ನೆ ಎಂತೆಂತ ಹೊಂಡದಿಂದೆಲ್ಲ ತಪ್ಪಿಕೊಂಡು ಬಂದವ ಎಷ್ಟು ಬಂದವ ಮತ್ತೆ ಹೇಳಬೇಕಾಗಿಲ್ಲ. ಬೇಡ, ಹೋಗುದು ಬೇಡ. ಇಲ್ಲ ನಿಂತೊಂದು ಆಶೀರ್ವಾದ ಪಡೆದ ಏನಂತ ಹೇಳ್ಬೇಕು? ಅಲ್ಲ, ಅವರಲ್ಲಿ ಒಂದು ಆಶೀರ್ವಾದ. ಒಂದು ಆಶೀರ್ವಾದ. ಆಶೀರ್ವಾದ ಸರ್ವರಿಗೂ. ಸರ್ವರಿಗೆಲ್ಲ ಮರ ಸರ್ವರಿಗೂ. ಸರ್ವರಿಗೂ. ನಿಮ್ಮ ಹಿರಿತನದ ಆಶೀರ್ವಾದ ನಮ್ಗೆ ಶ್ರೀರಕ್ಷೆ. ಆಯ್ತಾ? ಶುಭವಾಗಲಿ. ಆಯ್ತಾ? ಆಯ್ತಾ? ಈಗ ಎಂತ ಸಕಲರಿಗೂ ಶ್ರೇಯಸ್ಸಾಗಲಿ ಅಂತೇಳಿ ಅಗ್ನಿಗೆ ತೇಜಾವತಿ, ವರುಣನಿಗೆ ಅಂಬೂವತಿ, ನಿರುತಿಗೆ ನಯನಾವತಿ, ವಾಯುವಿಗೆ ಭೋಗೋವತಿ, ಕುಬೇರನಿಗೆ ಅಳಕಾವತಿ, ಈಶನಿಗೆ ಕೈಲಾಸ, ಇಂದ್ರನಿಗೆ ಅಮರಾವತಿ. ಶತಮಖವನ್ನು ರಚಿಸುವುದರ ಮುಖೇನವಾಗಿ ಮೂರು ಮೂರ್ತಿಗಳ ಅನುಗ್ರಹಕ್ಕೆ ಪಾತ್ರನಾಗಿ ಪಡೆದಿರುವಂತಹ ಈ ಯಮಲೋಕ ದಿಕ್ಪಾಲಕರಾದಂತಹ ನಿಮ್ಮನ್ನ ಒಡಗೂಡಿಕೊಂಡು ಸಭೆಯನ್ನ ಕೊಟ್ಟಿದ್ದೇನೆ. ಏನಂತ ವಿಷಯ ಅದು? ಮಾತುಗಳನ್ನ ಕೇಳಿದ್ರ ಭೂಮಿಯಿಂದ ತೆಗೆದು ಯಮವನ್ನ ಸೇರಿ ಸ್ವರ್ಗದ ಪೀಠದ ಮೇಲೆ ದಾಳಿಟ್ಟಿದ್ದಾನೆ.
ಯುದ್ಧಕ್ಕೆ ಕೊಟ್ಟಿದ್ದೇನೆ. ಏನಂತ ವಿಷಯ ಅದು? ದೂತನವರು ಆಡುವ ಮಾತುಗಳನ್ನ ಕೇಳಿದ್ರ ಭೂಮಿಯಿಂದ ತೆಗೆದು ಯೋಗವನ್ನ ಸೇರಿ ಸ್ವರ್ಗದ ಪೀಠದ ಮೇಲೆ ದಾಳಿಟ್ಟಿದ್ದಾನೆ. ನಿಮ್ಮ ನಿಮ್ಮ ವಾಹನವನ್ನ ಯಾರಿ ಹೊರಡಿ ಯುದ್ಧಕ್ಕೆ. ಬಂದಿದ್ದೀರಿ, ಸತ್ತು ಹೋಗಿದ್ದೀರಿ, ಮತ್ತೆ ಮತ್ತೆ ಹುಟ್ಟಿದ್ದೀರಿ, ಮತ್ತೆ ಮತ್ತೆ ಬರ್ತಾ ಇದ್ದೀರಿ. ಬಂದ ದಾರಿಗೆ ಸುಖ ಇಲ್ಲದ ಹಿಂದೆ ಹೋದ್ರೆ ಆಯ್ತು. ಕೊಡ್ತೇನೆ. ಪಡೆದಂತ ನಾಲ್ಕಲೋಕ ಇದು. ಒಳ್ಳೆಯ ಮಾತನ್ನು ಹೇಳ್ತಾ ಇದ್ದೇನೆ. ಬಂದ ದಾರಿಗೆ ಸುಂಕ ಇಲ್ಲ ಅನ್ನುವಾಗ ಹಿಂದೆ ಹೋಗು, ಇಲ್ಲದ್ರೆ ತಲೆ ಕಡಿತೇನೆ. ನಿಮಗೆ ದೊರಕಬೇಕಾದದ್ದು ಸುರಪೀಠವಲ್ಲ, ನಿಮಗೆ ದೊರಕಬೇಕಾದದ್ದು ಮರಣಪೀಠ. ಮುಂದೆ
ಯಾವುದೇ ಒಂದು ವಾಮಾಚಾರದ ವಿದ್ಯೆಯ ಪ್ರಭಾವದಿಂದ ಎನ್ನುವುದು ಅರ್ಥವಾಯಿತು ನಿನಗೆ. ದಮನಶೀಲವಾದಂತಹ ದೇಹವಾದರೂ ಕೂಡ ಧಾರ್ಮಿಕವಾದಂತಹ ಅನುಷ್ಠಾನದಿಂದ ಅಥವಾ ಯಾಗ ಯಜ್ಞಾದಿಗಳಿಂದ ತಪಶ್ಚರ್ಯದಿಂದ ಅದ್ಭುತವಾದಂತಹ ಸಾಧನೆಯನ್ನ ಮಾಡುವಂತಹ ಆ ಸಾಮರ್ಥ್ಯ ನಿಮ್ಮವರಿಗುಂಟು. ಆ ಸಾಧನೆಯನ್ನ ಮುಂದಿಟ್ಟುಕೊಂಡು ದೇವಲೋಕಕ್ಕೆ ಬಂದವ ನೀನಿದ್ದಿ. ಉಭಯ ಪಕ್ಷದವರಿಗೂ ನಡೆದಿರುವಂತಹ ಘನಘೋರವಾದಂತಹ ಯುದ್ಧ ಈಗ ನಾವಿಬ್ಬರು ಮುಖಾಮುಖಿಯಾಗಿದ್ದೇವೆ. ಇದೋ ಸಾಮದಿಂದ ಹೇಳ್ತೇನೆ, ದೇವಪೀಠದ ಮೇಲೆ ಕಣ್ಣು ಸರಿಯಲ್ಲ, ಬಂದ ಹಾಗೆ ನಡೆ ಹಿಂದೆ. ದೇವಲೋಕದ ಅಧಿಕಾರವನ್ನು ವಹಿಸಿಕೊಂಡಿದ್ದೇನೆ ಎನ್ನುವ ಅಹಂಕಾರ ನಿನಗೆ ಸರಿ. ನಮಗೆ ಸಿಕ್ಕಬೇಕಾದ ಅಧಿಕಾರವನ್ನ ಒಳ್ಳೆಯ ಮಾತಿನಿಂದ ಬಿಟ್ಟುಕೊಟ್ರೆ ಸರಿ, ಅಲ್ಲದೆ ಇದ್ರೆ ನಿಮ್ಮನ್ನ ಒತ್ತೋಡಿಸಿ
ಈಗ ಮಾತಾಡು. ಮುಕ್ತಾಯ ಉಂಟು ಮತ್ತೆ ಪ್ರಾರಂಭ ಉಂಟು. ನನಗೆ ಎಲ್ಲಿ ಮುಕ್ತಾಯ ಮಾಡಬೇಕು, ಆ. ಎಲ್ಲಿ ಪ್ರಾರಂಭ ಮಾಡಬೇಕು ಆ. ಎಲ್ಲ ಚೆನ್ನಾಗಿ ಬಲ್ಲವನೇ ಇದ್ದೇನೆ. ಇದು ಮುಕ್ತಾಯವೋ ಈಗ? ಸ್ವಲ್ಪ ಮಾತಾಡು. ಮಾತಾಡು. ಅಷ್ಟೆಲ್ಲ ಮಾಡ್ಕೊಂಡು ಮಾತಾಡ್ಲಿಕ್ಕೆ ಆಗದೆ ಇದ್ಮೇಲೆ ಯಾವ ಕರ್ಮಕ್ಕೆ ಮಾಡಿ ಸಾಯ್ಬೇಕು? ಮಾತಾಡ್ತೇನೆ. ಸುತ್ತಲೂ ಒಂದು ನಾಲ್ಕು ಮಾತಾಡ್ಕೊಂಡು ಹೋದ್ರೆ ಸಾಯ್ತೇನೆ. ಸತ್ಯ ಹೇಳೋದ, ಸತ್ಯ ಹೇಳುವುದ. ಮನೆಗೆ ಅದು ಇದು ಎಲ್ಲ ಸಾವುದು ಹೋಗಿ ನೋಡ್ಲಪ್ಪ ಏನು ಹಾಕ್ತದೆ. ನೋಡೋ, ನಾವು ಮಾತಾಡುವುದಕ್ಕೆ ಕಲ್ತಿದ್ದೇವೆ. ಎಂತೆಂತವ್ರ ನಮ್ಮ ಮಾತು ಇಷ್ಟೇ ಸಾಕು. ಸಾಕು ಸಾಕು. ಯಾಕೆ ಹೇಳು? ಅಲ್ಲ, ಇಷ್ಟು ಮಾಡಿದ ಮಾತು ಅಷ್ಟೇ ಸಾಕು, ಅಷ್ಟೇ ಆಗುವುದು. ಕೇಳ, ಹೆಚ್ಚು ಮಾತು ಕಲ್ತದ್ದೇ ಹೌದು ಅಂತಾದ್ರೆ ನಾನು ನಿಂತು ಮಾತಾಡುದಲ್ಲ, ಮತ್ತೆ ಕೂತು ಮಾತಾಡುವುದಕ್ಕೂ ಸಿದ್ಧನಿದ್ದೇನೆ. ಯಾರು ಕರೀಲಿಲ್ಲ. ಕರೀಲಿಲ್ಲ ಯಾಕೆ? ಆಗುವುದಿಲ್ಲ. ನನ್ನ ಮಾತು ಅಷ್ಟೇ ಉಂಟು. ಅಂದ್ರೆ ಗೊತ್ತುಂಟು ಅವ್ರಿಗೆ ಸಾಕಾಗುವುದಿಲ್ಲ. ಹೌದು. ಈಗ ನೀನು ನಿಂತ್ಕೊಂಡು ಮಾತಾಡುವುದಿಲ್ವಾ? ಮಾತಾಡಿದ್ದೆ. ಯಾಕಾಗಿ? ಸಾಕಾಗಿದೆ. ನನ್ನ ಸಾಲಿನವನೇ ನೀನು. ಮುಂದೆ ಯಾವ ತಿರುಮಾಲಿ ಮಾಡುತ್ತಿರುವುದು ಸರಿಯಾಗಿ ಕಾಡ್ತಾರೆ. ಅಲ್ಲದೆ ಹೋದ್ರೆ ದೇವದತ್ತಿಗೆಯನ್ನು ಯಾರಿದವನು ನೀನಿದ್ದೀಯೋ, ಯಾರಿದ ಕ್ಷಣವೇ ಇಡೀ ದೇವಲೋಕ ಎನ್ನುವಂಥದ್ದು ನಿನ್ನ ವಶ ಆಯಿತು ಎನ್ನು ಹಾಗೆ ಭಾವಿಸಿಕೊಳ್ಳಬೇಡ. ಯಾಕಶ್ಚಿತ್ ಅಡ್ಡ ಪಂಕ್ತಿಯಲ್ಲಿರುವವನು ನೀನು. ಯಾವ ವಂಶವ ನಿನ್ನದ್ದು? ನಮ್ಮದು ರಕ್ಕಸ ವಂಶವೇ. ರಕ್ಕಸ ವಂಶದಲ್ಲಿ ಎಂತದ್ದು ವಂಶ ಕೇಳ್ತೇನೆ. ನಿನಗೆ ಹಾಕ್ಬೇಕು. ಯಾಕಂದ್ರೆ ನನಗೆ ಗೊತ್ತುಂಟು ಅದಕ್ಕೆ ಹೇಳ್ತೇನೆ. ನಮಗೆ ಬೇಕಾದದ್ದು ದೇವಲೋಕ ಅಷ್ಟೇ. ಅಷ್ಟೇ, ದೇವಲೋಕವನ್ನು ವಶಪಡಿಸಿಕೊಳ್ಳುವುದು. ನೋಡು, ದೇವೇಂದ್ರನೇ ಕೇಳದಾಗಿದ್ದದ್ದೆಲ್ಲ ನೀ ಕೇಳಿದ್ರೆ ನಿನಗೆಲ್ಲ ಉತ್ತರ ಕೊಡ್ಲಿಕ್ಕೆ ನಾನು ಜನ. ನಿನಗೆ ಕೇಳುವ ಚಟ ಇರಬಹುದು, ನನಗೆ ನಿನ್ನಲ್ಲೆಲ್ಲ ಹೇಳುವ ಅಭ್ಯಾಸ. ನಿನಗೆ ಗೊತ್ತಿಲ್ಲದೆ ಹೋದ್ರು ನಾನು ಗೊತ್ತಿಲ್ಲದೆ ಹೋದ ಪ್ರಶ್ನೆ ಅಲ್ವೇ ಅಲ್ಲ. ನಮಗೆ ಬೇಕಾದದ್ದು ದೇವಲೋಕ. ನೀ ಕಾಲ ಪುಣ್ಯಾತ್ಮ ದೇವೇಂದ್ರನೇ ಓಡ್ ಹೋಗಿದ್ದಾನೆ. ವಿಳಾಸ ಇಲ್ಲದೆ ಹೋದವ ನೀನ್ ನೆನಪಿಟ್ಟುಕೋ. ಯಾಕೆ? ಅಡ್ಡ ಪಂಕ್ತಿಯ ರಕ್ಕಸ ನೀನು. ಯಾರು ಹೇಳಿದ್ದು? ಕಶ್ಯಪ ಬ್ರಹ್ಮರ 13 ಮಂದಿ ಮಾಡೋದಿಯರಲ್ಲಿ ಉಪಪತ್ನಿ ದೇವಲೋಕ ವಶ ಮಾಡಿಕೊಳ್ಳುವುದಕ್ಕೆ ಯಾವ ರಕ್ಕಸ ಎನ್ನುವುದು ಪ್ರಧಾನ ಅಲ್ಲ, ರಕ್ಕಸ ಎನ್ನುವುದೇ ಪ್ರಧಾನ. ಇನ್ನು ಸ್ವಭಾವ ನಾನು ಹೇಳಿದ್ದು ನೀನು ಒಳ್ಳೆ ಮಾತಲ್ಲಿ ಹೇಳ್ತೇನೆ. ದೇವಲೋಕ ನಿನಗೆ ಖಂಡಿತವಾದುದಲ್ವೇ ಅಲ್ಲ. ನಿನ್ನದ್ದಾಗಿರುವಂತಹ ಪಾತಾಳವನ್ನ ಸೇರಿ ಮಧುವನದಲ್ಲಿ ಮಧು ಹಾಕಿ ಕುಳಿತುಕೊಳ್ಬೇಕು, ಬಿಟ್ರೆ ಇಲ್ಲಿ ಬರುವುದಲ್ಲ ನೀನು. ನಮಗೆ ನೀನ್ ಹೇಳಿದ್ದೆ ಹಾಕುವುದಿದ್ರೆ ಮಧುವನಮೆ ಆಗಬೇಕು ಅಂತಿಲ್ಲ. ಇಲ್ಲೂ ಅದೆಲ್ಲ ಸಿದ್ಧತೆಯಲ್ಲ ಬಂದಿದ್ದೇನೆ. ಅಯ್ಯೋ ದೇವ್ರೆ, ನನ್ನ ಮಾಂಗಲ್ಯಕ್ಕೆ ಏನಾಯ್ತು? ಈ ಮಾಂಗಲ್ಯ ಹೋದ್ರು ಅಂಗಡಿಯಲ್ಲಿ ಬೇಕಾದಷ್ಟು ಮಾಂಗಲ್ಯ. ಕರ್ಮ ಎಂತ ಹೇಳ ಅಮ್ಮ, ಯಕ್ಷ ಹೊಡೆದು ನಿಮ್ಮ ಗಂಡಲ್ಲೇ ಸತ್ತೋದ್ರಮ್ಮ. ನೋಡಿದ ಹುಡುಗ ಬಳಿಕ ಚೇತನ ಬೆರಸಿ ಮರುಗಿದಳ ಬಲೆ ಪತಿಯ ನೀ ಮಡಿದೆಯಲ್ಲ ಪತಿಯ ನೀ ಮಡಿದೆಯಲ್ಲ ಈ ಪರಿಯನ್ನ ಜತೆಯಗಲಿದೆಯ ಈ ಪರಿಯನ್ನ ಜತೆಯಗಲಿದೆಯ ಚಿತಿಯೊಳು ನನಗಲಿ ಚಿತಿಯೊಳು ನನಗಲಿ ಜೀವಿಸಲೆಂತಿ ವ್ಯಥೆಯ ಯಾರೊಡನೆನಲಿ ಜೀವಿಸಲೆಂತಿ ವ್ಯಥೆಯ ಯಾರೊಡನೆನಲಿ ಹರನೇ ಬಲಿಯಲಿ ಮಾಡಿದೆಯಲ್ಲ ಈ ಪರಿಯನ್ನ ಜತೆಯಗಲಿದೆಯ ಹರನೇ ಶಂಕರನೇ ಮೃತ್ಯುಂಜಯನೇ, ಎಂತಹ ಮಾತುಗಳನ್ನು ಕೇಳ್ತಾ ಇದ್ದೇನೆ. ಹೋಗುವಾಗ ನನ್ನಲ್ಲಿ ಹೇಳಿ ಹೋದವರಿದ್ದಾರೆ. ಮಡದಿ
ಸ್ವರ್ಗಲೋಕ ನಿನ್ನ ಪಾದದ ತಳದಲ್ಲಿ ತಂದು ನಿಲ್ಲಿಸ್ತೇನೆ ಎನ್ನುವ ಹಾಗೆ. ಆದ್ರೆ ಹೇಳಿ ಹೋದವರು ಬಾರದೇ ಇರುವ ಲೋಕಕ್ಕೆ ಹೊರಟು ಹೋದ್ರೆ ಇಲ್ಲ, ನನ್ನವರ ಜೊತೆಗೆ ಸಾಯುವ ಕೊನೆಯ ತನಕವೂ ಈ ಉಸಿರಿರಬೇಕು, ಅವರ ಸೇವೆಯನ್ನು ಮಾಡಬೇಕು ಎನ್ನುವ ಹಾಗೆ ಕನಸು ಕಟ್ಟಿದ್ದೆ. ನನ್ನ ಕನಸೆಲ್ಲ ನುಚ್ಚು ನೂರಾಗಿ ಹೋಯ್ತು. ಈ ಸಂಕಷ್ಟವನ್ನು ನಾನು ಯಾರಲ್ಲಿ ಹೇಳಿಕೊಳ್ಳಲಿ, ಯಾರಲ್ಲಿ ಹೇಳಿಕೊಳ್ಳಲಿ? ಹತ್ತು ಫಲವೇ ನಿನ್ನು ಸುಮ್ಮನೆ ಹತ್ತು ಫಲವೇ ನಿನ್ನು ಸುಮ್ಮನೆ ಸತ್ತವರು ಪುನರಪಿ ಜೀವಿಪರೇ ಸತ್ತವರು ಪುನರಪಿ ಜೀವಿಪರೇ ಸಮರ ಸಮರ್ಥನಾಗೀಗ ತರಳ ಮಹಿಷಾಸುರಗೆ ಹದನಗಳ ಬಿತ್ತರಿಸಿ ಸಮರ ಸಮರ್ಥನಾಗೀಗ ತರಳ ಮಹಿಷಾಸುರಗೆ ಹದನಗಳ ಬಿತ್ತರಿಸಿ ನನಗೇನು ಗತಿ ಎನ್ನುವ ಹಾಗೆ ನಾನು ಎಷ್ಟೇ ಕಣ್ಣೀರು ಸುರಿಸಿದ್ರು ಸಹ ನನ್ನ ಕಣ್ಣೀರಿಗೆ ಯಾವ ಬೆಲೆಯೂ ಬರುವುದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಕಾರಣ ಆ ಸುರಲ್ಕಳು ನನಗೆ ಬಂದೊದಗಿಂತ ಈ ಸ್ಥಿತಿಯನ್ನು ನೋಡಿ ಕೈ ತಟ್ಟಿ ಚಪ್ಪಾಳೆ ತಟ್ಟುವುದರ ಮೂಲಕ ಸಂತೋಷವನ್ನು ವ್ಯಕ್ತಪಡಿಸುತ್ತಿರಬಹುದು. ಬಿಡ್ತೇನಾ? ನನ್ನವರೇ ಇಲ್ಲದೆ ಹೋದ ಮೇಲೆ ನನ್ನ ಈ ಸೌಭಾಗ್ಯ ಬೇಕೆ, ಇದು ಆ ಸುರಲ್ಗಳನ್ನ ನಾಶ ಮಾಡುವುದಕ್ಕಾಗಿ ಈ ನನ್ನ ಸೌಭಾಗ್ಯವನ್ನು ನಡೆಸಿಕೊಳ್ತಾ ಇದ್ದೇನೆ. ಅಷ್ಟೇ ಅಲ್ಲ ನನ್ನ ಬಳೆ ಒಡೆಯುವುದರ ಮೂಲಕ ಸಂತೋಷ ಪಡಿಸಿಕೊಳ್ಳುವಂತ ಮಾತಾಡಿದ್ದೇನೆ. ಹೌದು, ಸತ್ತವರು ಮತ್ತೆ ಬರುವುದಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ಹಾಗಾದ್ರೆ ನನ್ನ ಈ ಸಂಕಷ್ಟವನ್ನು ಕಂಡು ಕೈ ತಟ್ಟಿ ನಗೆಯಾಡಿದಂತ ಪ್ರತಿಯೊಬ್ಬ ಸುರರ್ಗಳನ್ನ ನಾನು ಹಿಂಸಿಸುತ್ತೇನೆ. ಅದು ಹೇಗೆ? ದುರಸಮರ್ಥನಾಗಿರುವಂತ ನನ್ನ ಮಗ ಮಹಿಷ, ಮಗನೇ